ಹೆಲೋ ಎಲ್ರಿಗೂ ನಮಸ್ಕಾರ. ನಾನು ಈ ದಿನ ಎಚ್ ಎ ಎಲ್ ಕ್ವಾರ್ಟರ್ಸ್ಗೆ ಹೊರಡ್ತಾ ಇದ್ದೆ ನಮ್ಮ ಅಕ್ಕನ್ನ ಹೋಗಿ ಕರ್ಕೊಂಡು. ಈ ದಿನ ರಾಜಾಜಿನಗರ್ ಮೆಟ್ರೋ ಹತ್ತಿ ಮತ್ತು ಮೆಜೆಸ್ಟಿಕ್ಕಲ್ಲಿ ಎಕ್ಸ್ಚೇಂಜ್ ಮಾಡಿಕೊಂಡು ತಿರ್ಗಾ ಇಂದಿರಾನಗರಲ್ಲಿ ಇಳ್ಕೊಂಡು ಅಲ್ಲಿಂದ ಹೋಗ್ತಾಯಿದ್ವಿ. ನಾವು ಅಲ್ಲಿಂದ ಇಳಿದಿದ್ದು ಇಂದಿರಾನಗರ್ ಮೆಟ್ರೋ ಸ್ಟೇಷನಲ್ಲಿ. ಸೊ ಅಲ್ಲಿ ಔಟ್ಸೈಡ್ ಭಾಳ ಚೆನ್ನಾಗಿರೋ ಶಾಪಿಂಗ್ ಸ್ಟಾಲ್ಸ್ ಎಲ್ಲ ಇತ್ತು. ಸೊ ನಾವು ನೋಡಿಕೊಂಡು ಅಲ್ಲಿಂದ ಮುಂದಕ್ಕೆ ಹೊರಟ್ವಿ. ಬಟ್ ಅಲ್ಲಿ ನಾವು ಮತ್ತೆ ಆಟೋ ಇಟ್ಕೊಂಡು ಎಚ್ ಎಲ್ ಕ್ವಾರ್ಟರ್ಸ್ಗೆ ಹೋದ್ವಿ. ಬಟ್ ನಮ್ಮ ದೊಡ್ಡಮ್ಮ ಇರಲಿಲ್ಲ. ಸೊ ನಾವು ತಿರ್ಗಾ ಅಲ್ಲಿ ಒಂದು ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ಇದೆ. ಸೊ ದೇವಸ್ಥಾನಕ್ಕೆ ಹೋದರೆ ಅಲ್ಲಿ ನಮ್ಮನ್ನು ಕರೆದು ಪ್ರಸಾದ ಕೊಟ್ಟರು. ಅದನ್ನು ತಿಂದ್ಕೊಂಡು ತಿರ್ಗಾ ಗುಡಿ ಸುತ್ತ ಹಾಕ್ಕೊಂಡು ಬಂದ್ವಿ. ಈ ದೇವಸ್ಥಾನದಲ್ಲಿ ನಾವು ಚಿಕ್ಕವರಿದ್ದಾಗ ಬಂದು ದೀಪ ಹಚ್ತಾ ಇದ್ವಿ. ಈ ಅಯ್ಯಪ್ಪ ಸೀಸನ್ ಟೈಮಲ್ಲಿ ಪ್ರಸಾದ ಭಾಳ ಚೆನ್ನಾಗಿತ್ತು. ಅದನ್ನು ಸ್ವೀಕರಿಸ್ಬಿಟ್ಟು ನಾವು ಅಲ್ಲಿ ಕೂತ್ಕೊಂಡು ಸ್ವಲ್ಪ ಹೊತ್ತು ಮತ್ತೆ ನಾವು ಎಚ್ ಎಲ್ ಕ್ವಾರ್ಟರ್ಸಿಗೆ ಹೋದ್ವಿ. ದೊಡ್ಡಮ್ಮನ ಭೇಟಿ ಆದ್ವಿ. ನಂತರ ಅಲ್ಲಿ ನಾವು ತಗೊಂಡೋಗಿದ್ದ ತಿಂಡಿಯನ್ನು ದೊಡ್ಡಮ್ಮ ಜೊತೆ ಹಂಚ್ಕೊಂಡು ತಿಂದ್ವಿ. ನಂತರ ಅಲ್ಲಿಂದ ಸ್ವಲ್ಪ ಹೊತ್ತಿದ್ದು ಹೊರಟ್ವಿ ವಾಪಸ್ಸು. ಮತ್ತು ನಾವು ಮೆಟ್ರೋಯಿಂದ ಇಂದಿರಾನಗರ್ ಮೆಟ್ರೋಯಿಂದ ಬಂದು ರಾಜಾಜಿನಗರ್ ಮೆಟ್ರೋ ಇಳಿದ್ವಿ. ಸೊ ಅಲ್ಲಿಂದ ಎಕ್ಸಿಟ್ ಆಗಿಬಿಟ್ಟು ಅಲ್ಲಿಂದ ಮತ್ತೆ ನಾವು ಮನೆಗೆ ಹೊರಟ್ವಿ. ಸೊ ಈ ಮೆಟ್ರೋ ಫೆಸಿಲಿಟಿ ಇರೋದ್ರಿಂದ ತುಂಬ ಈಸಿ ಆಯಿತು ನಮಗೆ ಟ್ರಾವೆಲಿಂಗ್. ಮುಂಚೆ ಬಸ್ಸಲ್ಲಿ ಓಡಾಡುವಾಗ ತುಂಬ ಟೈಮ್ ಸ್ಪೆಂಡ್ ಮಾಡ್ತಾಯಿದ್ವಿ. ಬಟ್ ನೌ ವಿ ಆರ್ ಸೇವಿಂಗ್ ಅವರ್ ಟೈಮ್. ಆ್ಯಕ್ಚುಲಿ ವಿತಿನ್ 1 ಅವರ್ ನಾವು ಇಂದಿರಾನಗರಿಂದ ರಾಜಾಜಿನಗರ್ಗೆ ರೀಚ್ ಆಗಿಬಿಟ್ಟು ಸ್ಟೇಷನಿಂದ ನಾವು ಆಟೋ ತಗೊಂಡ್ವಿ. ತುಂಬ ಚೆನ್ನಾಗಿತ್ತು ಈ ಆಟೋ. ಹೊಸ ಥರ ಇದೆ ಬೆಂಗಳೂರಲ್ಲೀಗ. ಸ್ಪೇಷಿಯಸ್ ಆಗಿದೆ, ಕಂಫರ್ಟಬಲ್ ಆಗಿದೆ. ಮತ್ತು ಅಲ್ಲಿಂದ ಅಕ್ಕನ ಮನೆಗೆ ಹೋಗಿ ಅಲ್ಲಿ ಕಾಫಿ ಕುಡಿದು ರಿಲ್ಯಾಕ್ಸ್ ಆಗಿ ನಂತರ ನನ್ನ ಮಗಳ ಜೊತೆ ಮನೆ ಸೇರಿಕೊಂಡೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.